ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ನಮ್ಮ ತಾಲೂಕಿಗೆ ಕಾಲಿಡೋದಕ್ಕೆ ಹೋಗಬೇಡಿ. ರಮೇಶ್ ಜಾರಕಿಹೊಳಿಗೆ ಶಾಸಕ ಲಕ್ಷ್ಮಣ್ ಸವದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಸಾಹುಕಾರ್ಗೆ ಅಥಣಿ ಸಾಹುಕಾರ್ ತಮ್ಮ ವಾಗ್ಬಾಣದ ಮುಖಾಂತರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಮಾಜಿ ಸಚಿವರು, ಈಗ ಬಿಜೆಪಿಯಲ್ಲಿ ಯತ್ನಾಳ್ ಬಣದಲ್ಲಿ ಕಾಣಿಸಿಕೊಳ್ಳುವಂತಹ ಅಗ್ರಗಣ್ಯ ನಾಯಕ. ಲಕ್ಷ್ಮಣ್ ಸವದಿ ಮಾಜಿ ಉಪಮುಖ್ಯಮಂತ್ರಿ ಆಗಿದ್ದವರು, ಮಾಜಿ ಸಹಕಾರ ಸಚಿವರಾಗಿದ್ದವರು, ಸ್ಥಳೀಯ ಸಂಸ್ಥೆಗಳಲ್ಲಿ 30 ವರ್ಷಗಳಿಂದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಇವರಿಬ್ಬರ ನಡುವೆ ಜಟಾಪಟಿ, ಅದನ್ನು ಹೇಳ್ತಾ ಹೋಗ್ತೀನಿ. ಈಗ ಲಕ್ಷ್ಮಣ್ ಸವದಿ ನೇರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಮಾನ ಮರ್ಯಾದೆ ಇದ್ರೆ ನಮ್ಮ ಅಥಣಿ ತಾಲೂಕಿಗೆ ಕಾಲಿಡಬೇಡಿ. ರಮೇಶ್ ಜಾರಕಿಹೊಳಿ ವಿರುದ್ಧ ಶಾಸಕ ಲಕ್ಷ್ಮಣ್ ಸವದಿ ಸಿಡಿರು. ಸವದಿಗೆ ಪೀಡೆ ಎಂದಿದ್ದ ರಮೇಶ್ ಜಾರಕಿಹೊಳಿ ಈ ಹಿಂದೆ ಬಿಜೆಪಿಲಿ ಒಂದು ಪೀಡೆ ಇತ್ತು, ಅದು ಕಾಂಗ್ರೆಸ್ಸಿಗೆ ಹೋಗಿದೆ. ಈಗ ಪೀಡೆ ಮುಕ್ತ ಬಿಜೆಪಿ ಆಗಿದೆ. ಆ ಬಿಜೆಪಿಗೆ ನಾವು ಸವದಿಯನ್ನ ಮತ್ತು ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ. ನಿನಗೆ ಮಾನ ಮರ್ಯಾದೆ ಇದ್ರೆ ಅಥಣಿಗೆ ಕಾಲಿಡಬೇಡ. ಇದನ್ನ ಯಾಕೆ ಲಕ್ಷ್ಮಣ್ ಸವದಿ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಹಿಂದೆ 2023ರಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿತ ಶಾಸಕ ಬಿಜೆಪಿಯಿಂದ ನಿಂತ್ಕೊಂಡಾಗ ಹೀನಾಯವಾಗಿ ಸೋಲು ಅನುಭವಿಸಿದರು. ಆ ಸಂದರ್ಭದಲ್ಲೇ ಬಿಜೆಪಿಯಿಂದ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಸಿಗೆ ಬಂದಿದ್ದು, ಪ್ರಥಮವಾಗಿ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆದ್ರು. ಜಗದೀಶ್ ಶೆಟ್ಟರು ಆ ಸಂದರ್ಭದಲ್ಲಿ ಸೋತ್ರು, ಅದು ಬೇರೆ ವಿಚಾರ. ಆದರೆ ನಿಮಗೆ ಈ ಹಿಂದೆ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಈಗ ಕೃಷ್ಣ ಕಾರ್ಖಾನೆ ಎಲೆಕ್ಷನ್ ಇದೆ, ಅಥಣಿಲಿ ಕಾರ್ಖಾನೆ ಎಲೆಕ್ಷನ್ ಇದೆ, ಸ್ಥಳೀಯ ಸಂಸ್ಥೆಯ ಎಲೆಕ್ಷನ್. ಆ ಎಲೆಕ್ಷನ್ಗೆ ಈಗ ಜಟಾಪಟಿ ಶುರುವಾಗಿದೆ. ಸವದಿ ಬೆಂಬಲಿಗರು ಒಂದು ಕಡೆ, ಕತ್ತಿ ಬೆಂಬಲಿಗರು ಒಂದು ಕಡೆ, ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಒಂದು ಕಡೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಿಂದ ತೊಲಗಿದ ಪೀಡೆ ಅಂತ ಹೇಳಿ ಸಂಬೋಧನೆ ಮಾಡಿದ್ರು. ಯಾರನ್ನ? ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರನ್ನ. ಇದೇ ಅವಕಾಶಕ್ಕಾಗಿ ಕಾದು ಕೂತಿದ್ದ, ದಾಹದಲ್ಲಿ ಬಳಲ್ತಾ ಇದ್ದಂತ ಲಕ್ಷ್ಮಣ್ ಸವದಿಗೆ ಇದೊಂದು ಅಸ್ತ್ರವಾಗಿ ಸಿಕ್ಕದಂಗ ಆಯ್ತು. ಆ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಆ ವಿಚಾರಕ್ಕೆ ಪ್ರತಿಕ್ರಿಯೆ ಹೆಂಗ್ ಕೊಡ್ತಾರೆ ಅಂತ ಕೇಳಿದ್ರೆ, ಪೀಡೆ ಗೀಡೆ ಅಂತ ಹೇಳೋದಕ್ಕೆ ಅವರಿಗೆ ಹೆಂಗೆ ಹಕ್ಕಿದೆಯೋ ಹಂಗೆ ನನಗೂ ಇದೆ. ನನ್ನ ನಾಲಿಗೆಯಲ್ಲೂ ಕೂಡ ಸಾಕಷ್ಟು ಪದಕೋಶಗಳಿದ್ದಾವೆ. ನನ್ನ ಪದಜಾಲದಲ್ಲಿ ಅನೇಕ ಪದಪ್ರಯೋಗಕ್ಕೆ ಕಾದು ಕೂತಿರುವ ಅಕ್ಷರಗಳಿದ್ದಾವೆ. ನಾನು ಹಂಗೆ ಹೇಳೋದಕ್ಕೆ ಹೋಗಲ್ಲ, ಕಾರಣ ನನ್ನನ್ನು ಜನ ಮೆಂಟ್ಲು ಅಂತಾರೆ. ಬಾಯಿಗೆ ಬಂದ ಹಾಗೆ ಮಾತನಾಡುವವನು ವೀರನೂ ಅಲ್ಲ, ಶೂರನೂ ಅಲ್ಲ. ನನ್ನಲ್ಲೂ ಕೂಡ ಕೆಟ್ಟ ಪದಗಳಿದ್ದಾವೆ. ರಮೇಶ್ ಜಾರಕಿಹೊಳಿ ಹೆಂಗೆ ಬೈತಾರೋ ಅದಕ್ಕಿಂತ 10ರಷ್ಟು ನಾನು ಬೇಕಾದ್ರೆ ಬೈತೀನಿ. ಆದರೆ ನನಗೆ ಬುದ್ಧಿ ಇದೆ. ಜನ ನನ್ನನ್ನು ಮತ ಹಾಕಿ ಕಳಿಸ್ಕೊಟ್ಟಿರೋದು ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕಲ್ಲ. ಸವದಿಗೆ ಪೀಡೆ ಎಂದಿದ್ದ ರಮೇಶ್ ಜಾರಕಿಹೊಳಿ. ಇದಕ್ಕೆ ಪ್ರತಿಕ್ರಿಯಿಸಿದ ಸವದಿ, ನನ್ನಲ್ಲೂ ಶಬ್ದಕೋಶಗಳಿದ್ದಾವೆ, ಅವುಗಳನ್ನು ಬಳಸಿದ್ರೆ ಜನ ಮೆಂಟ್ಲು ಅಂತ ಕರೀತಾರೆ. ಹಾಗಾಗಿ ನಾನು ಸ್ವಲ್ಪ ಸೂಕ್ಷ್ಮತೆಯಿಂದ ಇರುತ್ತೀನಿ. ಜಾಣರು, ಬುದ್ಧಿಜೀವಿಗಳು ಕೆಲವು ಸೂಕ್ಷ್ಮತೆ ಅರ್ಥ ಆಗುತ್ತೆ, ಆ ಸೂಕ್ಷ್ಮತೆ ಇಲ್ಲದವರಿಗೆ ಏನೂ ಅರ್ಥ ಆಗೋದಿಲ್ಲ ಎಂದು ರಮೇಶ್ಗೆ ತಿವಿದಂತಹ ಸವದಿ, ಇನ್ನೇನು ಕೆಲವೇ ದಿನಗಳಲ್ಲಿ ಅಲ್ಲಿ ಕೃಷ್ಣ ಕಾರ್ಖಾನೆ ಎಲೆಕ್ಷನ್ ಇದೆ. ಈಗ ರಮೇಶ್ ಜಾರಕಿಹೊಳಿಯ ಬೆಂಬಲಿಗರು ಕೂಡ ಆಸ್ಪರೆಂಟ್ ಆಗಿರ್ತಾರೆ. ಸ್ವಾಭಾವಿಕವಾಗಿ ಸವದಿಯಲ್ಲಿ ಹೇಳೋದು, ಈ ಹಿಂದೆ ನಿಮ್ಮನ್ನ ಮಧ್ಯವರ್ತಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಗೆ ಸೋಲಾಗಿತ್ತು. ಆಗಲೂ ಕೂಡ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಜನ ಬುದ್ಧಿ ಕಲಿಸಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲೂ ಕೂಡ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಹಂಗೆಲ್ಲ ಆದರೂ ಕೂಡ ಯಾವ ಮುಖ ಇಟ್ಕೊಂಡು ಅಥಣಿಗೆ ಬರ್ತಾ ಇದ್ದೀರಿ ಕೃಷ್ಣ ಕಾರ್ಖಾನೆ ಎಲೆಕ್ಷನಿಗೆ? ನೀವು ಬರೋದಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೆ ಮಾನ ಮರ್ಯಾದೆ ಬುದ್ಧಿ ಅನ್ನೋದಿದ್ರೆ, ವಿವೇಚನೆ ಅನ್ನೋದಿದ್ರೆ, ನೀವು ಬರೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಅದನ್ನೆಲ್ಲವನ್ನು ಬಿಟ್ಟು ನಿಂತಿದ್ರೆ ನೀವು ಬರ್ತೀರಾ ಅಂತ ಹೇಳಿ ಸವದಿ ಕಿಡಿಕಾರಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.